ಮೇಜರ್ ಮುಕುಂದ್ ವರದರಾಜನ್ ಅವರ ಜೀವನ ಕಥೆ ಆಧರಿಸಿದ ಅಮರನ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಯಶಸ್ಸು ಗಳಿಸಿದೆ. ಸಿನಿಮಾದ ನಾಯಕ ಶಿವಕಾರ್ತಿಕೇಯನ್ ಅವರ ವೃತ್ತಿ ಬದುಕಿನ ಅತ್ಯಂತ ಯಶಸ್ವಿ ಸಿನಿಮಾ ಇದು. ತಿರುಚಿಯಲ್ಲಿ ಇಂಜಿನಿಯರಿಂಗ್ ಓದಿದ ಶಿವಕಾರ್ತಿಕೇಯನ್ ಅಪ್ಪನಂತೆ ಪೊಲೀಸ್ ಅಧಿಕಾರಿಯಾಗಲು ಬಯಸಿದ್ದರು. ಆದರೆ ಎಳವೆಯಲ್ಲಿ ಅಪ್ಪನನ್ನು ಕಳೆದುಕೊಂಡ ನಂತರ ಕುಟುಂಬದ ಹೊಣೆ ಅವರ ಮೇಲಿತ್ತು. ಕರಾಟೆ ಬ್ಲ್ಯಾಕ್ ಬೆಲ್ಟ್ ಗಳಿಸಿರುವ ಅವರು ಕಾಲೇಜು ದಿನಗಳಲ್ಲಿ ಮಿಮಿಕ್ರಿ, ನಟನೆಯಲ್ಲಿ ಚುರುಕಿದ್ದರು. 2006ರಲ್ಲಿ ಕಲಕ್ಕಾ ಪೂವದಯಾರ್ ಎಂಬ ರಿಯಾಲಿಟಿ ಶೋ ಗೆದ್ದ ಶಿವಕಾರ್ತಿಕೇಯನ್ 2009ರಲ್ಲಿ ಕಾರ್ಯಕ್ರಮ ಕಿರುತೆರೆ ಪ್ರವೇಶಿಸಿದರು. ವರ್ಷಗಳ ಹಿಂದೆ ಟಿವಿಯಲ್ಲಿ ಕಾಮಿಡಿ ಶೋ ನಿರೂಪಣೆ ಮಾಡುತ್ತಿದ್ದ ಶಿವಕಾರ್ತಿಕೇಯನ್ ಈಗ ತಮಿಳು ಚಿತ್ರರಂಗದ ಯಶಸ್ವಿ ನಟ. ಅವರು ಈ ಹಂತಕ್ಕೆ ಬೆಳೆದಿದ್ದು ಸುಲಭವೇನೂ ಆಗಿರಲಿಲ್ಲ. 2012ರಲ್ಲಿ ಪಾಂಡಿರಾಜ್ ನಿರ್ದೇಶನದ ಮರೀನಾ ಸಿನಿಮಾದಲ್ಲಿ ನಟಿಸಿದ ಶಿವಕಾರ್ತಿಕೇಯನ್ ಮೊದಲ ಚಿತ್ರದಲ್ಲೇ ತಮಿಳುನಾಡು ರಾಜ್ಯ ಫಿಲ್ಮ್ ಅವಾರ್ಡ್ ಗೆದ್ದಿದ್ದರು. ಆನಂತರ ಹಲವು ಸಿನಿಮಾಗಳಲ್ಲಿ ನಟಿಸುವ ಅವಕಾಶ ಸಿಕ್ಕಿತು. ಇವರು ನಟಿಸಿದ ಕೇಡಿ ಬಿಲ್ಲಾ ಕಿಲಾಡಿರಂಗ, ವರುತ್ತ ಪಡಾತ್ತ ವಾಲಿಬರ್ ಸಂಗಮ್, ಮಾನ್ ಕರಾಟೆ, ರಜನಿ ಮುರುಗನ್ ಕಾಮಿಡಿ ಚಿತ್ರಗಳಾಗಿದ್ದವು. ಮನೆ ಮಂದಿಯೆಲ್ಲ ಜೊತೆಯಾಗಿ ಕುಳಿತು ನೋಡುವಂಥ, ಮಕ್ಕಳು ಇಷ್ಟಪಡುವಂಥ ಚಿತ್ರಗಳನ್ನೇ ಆಯ್ಕೆ ಮಾಡುತ್ತಿದ್ದ ಕಾರಣ ಶಿವಕಾರ್ತಿಕೇಯನ್ ಬೇಗನೆ ಜನಮನಸ್ಸು ಗೆದ್ದುಬಿಟ್ಟರು. ಇವರು ಕನ್ನಡದಲ್ಲಿ ಶಿವರಾಜ್ ಕುಮಾರ್ ನಟನೆಯ ವಜ್ರಕಾಯ ಸಿನಿಮಾದಲ್ಲಿ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. 2018ರಲ್ಲಿ SK ಪ್ರೊಡಕ್ಷನ್ ಮೂಲಕ ಸಿನಿಮಾ ನಿರ್ಮಾಣಕ್ಕೆ ಇಳಿದ ಶಿವಕಾರ್ತಿಕೇಯನ್ ಇಲ್ಲಿಯವರೆಗೆ 7 ಸಿನಿಮಾ ನಿರ್ಮಿಸಿದ್ದಾರೆ. ಇದರಲ್ಲಿ ಅವರೇ ನಾಯಕನಾಗಿದ್ದ ಡಾಕ್ಟರ್ ಸಿನಿಮಾ ಸೂಪರ್ ಹಿಟ್ ಆಗಿದ್ದು, ಕೊಟ್ಟುಕಾಲಿ ಎಂಬ ಸಿನಿಮಾ ಭಾರಿ ಪ್ರಶಂಸೆಗೆ ಒಳಗಾಗಿತ್ತು. ನಟನೆ ಜೊತೆ ಡಬ್ಬಿಂಗ್, ಸಿನಿಮಾ ಸಾಹಿತ್ಯ, ಹಿನ್ನೆಲೆ ಗಾಯನದಲ್ಲೂ ಸೈ ಎನಿಸಿದ ಶಿವಕಾರ್ತಿಕೇಯನ್ ಇಲ್ಲಿವರೆಗೆ 25 ಸಿನಿಮಾಗಳಲ್ಲಿ ನಟಿಸಿದ್ದಾರೆ.